ರಸ್ತೆ ಮಧ್ಯದಲ್ಲೇ ಕೆಎಸ್ಆರ್ಟಿಸಿ ಬಸ್ ಪಂಚರ್. ಮೆಕ್ಯಾನಿಕ್ ಬಾರದೆ ಡ್ರೈವರ್ ಕಂಡಕ್ಟರ್ ಪರದಾಟ. ಒಂದೂವರೆ ಗಂಟೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ ವಾಹನ ಸವಾರರು. ಕೆಎಸ್ಆರ್ಟಿಸಿ ಬಸ್ಗಳು ನಿತ್ಯ ಸಾವಿರಾರು ಜನರನ್ನ ಹೊತ್ತು ರಾಜ್ಯದ ಮೂಲೆ ಮೂಲೆಗೂ ಸಂಚರಿಸುತ್ತವೆ. ಆದರೆ ಇತ್ತೀಚೆಗೆ ಯಾಕೋ ಸರ್ಕಾರಿ ಬಸ್ಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಎಲ್ಲಂದರಲ್ಲಿ ಕೆಟ್ಟು ನಿಲ್ತವೆ. ಇದರಿಂದ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ತುಮಕೂರಿನ ಬಿಎಚ್ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಂಚರ್ ಆಗಿ ಮಧ್ಯ ರಸ್ತೆಯಲ್ಲಿಯೇ ನಿಂತ ಪರಿಣಾಮ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಪ್ರಯಾಣಿಕರು ವಾಹನ ಸವಾರರು ಪರದಾಡುವಂತಾಯಿತು. ಇನ್ನು ತುಮಕೂರಿನ ಭದ್ರಮ್ಮ ಸರ್ಕಲ್ ಬಳಿ ಈ ಘಟನೆ ನಡೆದಿದ್ದು, ಕೋಲಾರ ಡಿಪೋಗೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ಕೋಲಾರದಿಂದ ತುಮಕೂರು ಮಾರ್ಗವಾಗಿ ಸಿಗಂದೂರಿಗೆ ತೆರಳುತ್ತಾ ಇತ್ತು. ಈ ವೇಳೆ ಬಸ್ ಟೈರ್ ಪಂಚರ್ ಆಗಿ ನಡು ರಸ್ತೆಯಲ್ಲಿ ನಿಂತಿದೆ. ಇನ್ನು ಘಟನೆ ನಡೆದು ಒಂದೂವರೆ ಗಂಟೆ ಕಳೆದರೂ ಕೂಡ ತುಮಕೂರು ಡಿಪೋ ವತಿಯಿಂದ ಮೆಕ್ಯಾನಿಕ್ ಸ್ಥಳಕ್ಕೆ ಆಗಮಿಸಿಲ್ಲ. ಇದರಿಂದ ಚಾಲಕ ಹಾಗೂ ಕಂಡಕ್ಟರ್ ತೀವ್ರ ಸಂಕಷ್ಟ ಅನುಭವಿಸಿದ್ದು ಬಸ್ ತೆರವುಗೊಳಿಸಲು ಹರಸಾಹಸವನ್ನೇ ಪಟ್ಟಿದ್ದಾರೆ. 1.5 ಅವರ್ ಆಯ್ತು. ಯಾರು ಇಲ್ಲಿ ಯಾರು ಬಂದು ನೋಡೋರಿಲ್ಲ. ಕರ್ನಾಟಕ ಅಂದ್ರೆ ಎಲ್ಲ ಒಂದೇ ತಾನೆ, ಬಂದು ನೋಡ್ಬೇಕಲ್ಲ. ಎಷ್ಟೊತ್ತಿಂದ ಬಿಸಿಲಲ್ಲಿ ನಾವು ಹೆಂಗಸ್ರೆಲ್ಲ ಬಂದಿರೋದು. ಎಷ್ಟು ದಿವಸದಿಂದ ಅನ್ಕೊಂಡಿದ್ರೆ ಇವತ್ತು ಬಂದ್ರೆ ಹಿಂಗಾಗಿ ತುಂಬಾ ಬೇಜಾರಾಗ್ತಾ ಇದೆ ನಮಗೆ. ಇನ್ನ ಹೋಗಿಲ್ಲ, ಇಲ್ಲೇ ಎಲ್ಲಿ ಹೋಗಿಲ್ಲ, ಇನ್ನು ಸಿಗಂದೂರ್ಗೆ ಹೋಗ್ಬೇಕು ಇವಾಗ. ಏನು ಇದು ತಗೊಂತ ಇಲ್ಲ, ಏನು ರೆಸ್ಪಾನ್ಸಿಬಲ್ ತಗೊಂತ ಇಲ್ಲ. ಇಷ್ಟೊತ್ತಿಂದ ಇದ್ದೀರಿ, ನಮ್ಗೆ ಊಟ ಇಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಈ ಥರ ನಡ್ಕೊತಾರೆ? ಕೆಎಸ್ಆರ್ಟಿಸಿ ಅಂದರೆ ಎಲ್ಲ ಒಂದೇ ತಾನೆ, ಕರ್ನಾಟಕ ಕೆಎಸ್ಆರ್ಟಿಸಿ ಅಂದರೆ ಎಲ್ಲ ಒಂದೇ. ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಅವ್ರಿಗೆ ಎಷ್ಟು ಇದು ಜವಾಬ್ದಾರಿ ಇದೆ ಅಂತ ಗೊತ್ತಾ? ಅಧಿಕಾರಿಗಳು ಬಂದಿಲ್ಲ. ಇಲ್ಲಿರೋ ಪಾಪ ಡ್ರೈವರು ಕಂಡಕ್ಟ್ರು ಪರದಾಡ್ತಾ ಇದ್ದಾರೆ. ಅವ್ರ ಕೆಲಸ ಡ್ರೈವರು ಕಂಡಕ್ಟ್ರು ಮಾಡ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳು ಇಲ್ಲಿ ಸ್ಪಂದಿಸಬೇಕು. ಯಾರು ಸ್ಪಂದಿಸಿಲ್ಲ, ಯಾರು ಬಂದಿಲ್ಲ. ಇಲ್ಲಿ ನಾವು ಪರದಾಡ್ತಾ ಇದ್ದೀವಿ. BH ರೋಡು ತುಮಕೂರಲ್ಲೇ ಆಗಿದೆ ಸರ್, ಇಲ್ಲ ಅಂತೇಳಿಲ್ಲ. ಬಟ್ ಅಧಿಕಾರಿಗಳು KSRTC ಡಿಪೋದಲ್ಲಿರೋಂತಹ ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಭೇಟಿ ಕೊಟ್ಟು ಇದನ್ನು ಪರಿಶೀಲಿಸಿ ಏನೋ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನನುಕೂಲ ಆಗುತ್ತೆ. ಎಲ್ಲರಿಗೂ ಅನನುಕೂಲ ಆಗದಿರೋ ಅನುಕೂಲ ಆಗುತ್ತೆ. ಇಲ್ಲ ಅನನುಕೂಲ ಆಗ್ತಾ ಇದ್ರೂ ಯಾರು ನೋಡ್ದಿರಾ ಸೈಲೆಂಟ್ ಆಗಿದ್ರೆ ತೊಂದರೆ ಆಗುತ್ತೆ ಅಷ್ಟೇ. ಇನ್ನು ಬಸ್ನಲ್ಲಿದ್ದ ಪ್ರಯಾಣಿಕರು ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದು, ಬಸ್ ಪಂಚರ್ ಆಗಿ ಒಂದೂವರೆ ಗಂಟೆಯಾದ್ರೂ ಯಾರೂ ಬಂದಿಲ್ಲ. ಎಲ್ಲಾ ಬಸ್ಗಳು ಒಂದೇ ತಾನೆ, ಬಿಸಿಲಿನಲ್ಲಿ ಎಷ್ಟು ಅಂತ ಕಾಯೋದು. ನಡು ರಸ್ತೆಯಲ್ಲಿ ಈ ರೀತಿ ಕೆಟ್ಟು ನಿಂತು ತೊಂದರೆಯನ್ನ ಅನುಭವಿಸ್ತಾ ಇದ್ರು ಯಾವೊಬ್ಬ ಅಧಿಕಾರಿಯೂ ಗಮನ ಹರಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೋಲಾರಿಂದ ಬಂದಿದ್ದು 2 ಅವರ್ ಆಯ್ತು ಸರ್. ನಾವು ಸಿಗಂದೂರು ಹೋಗಕ್ ಬಂದಿದ್ದು, ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಇಲ್ಲೇ ತುಮಕೂರಲ್ಲಿ ಕೆಟ್ಟೋಗಿರೋದು. ಹೌದು ಸರ್. ಏನಂತಾರೆ ಕಂಡಕ್ಟರ್ ಡ್ರೈವರ್ ಕೇಳಿದ್ರೆ? ಅವರು ಲೇಟ್ ಆಗುತ್ತೆ, ಸ್ವಲ್ಪ ಇರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಇದ್ದಾರೆ ಸರ್. ಪ್ರಾಬ್ಲಮ್ ಆಗಿದೆ, ಮಕ್ಕಳಿಗೆ ಊಟ ಇಲ್ಲ. ನಡಿ ಸೆಂಟ್ರಲ್ ರೋಡಲ್ಲಿ ಈ ಥರ ಆಗಿದೆ. ವಾಶ್ರೂಮ್ಸ್ಗೆ ಹೋಗಂಗಿಲ್ಲ, ಮಕ್ಕಳಿಗೆ ಊಟ ಇಲ್ಲ. ಈ ಥರ ಪ್ರಾಬ್ಲಮ್ ಆಗ್ತಿದೆ. ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ನಾವು ಕೋಲಾರಿಂದ ಸಿಗಂದೂರಿಗೆ ಹೋಗ್ತಿದ್ದೀವಿ. ಇನ್ನು ಬಸ್ ಮಧ್ಯ ರಸ್ತೆಯಲ್ಲಿ ನಿಂತಿದ್ರಿಂದ ಬಿಎಚ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದ್ರು. ಬಳಿಕ ಸ್ಥಳಕ್ಕೆ ಬಂದ ಸಿಬ್ಬಂದಿ ಬಸ್ ಅನ್ನ ತೆರವು ಕಾರ್ಯಾಚರಣೆ ನಡೆಸಿ ಸಂಚಾರ ಸುಗಮಗೊಳಿಸಲು ಕ್ರಮವನ್ನ ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.